ಒಟ್ಟಾಯಿತು ಅಂತ ಈಗಾಗಲೇ ಗೃಹ ಖಾತೆ ಮಿನಿಸ್ಟರ್ ಹೇಳಿದ್ದಾರೆ ಪರಮೇಶ್ವರ್ ಅವರು. ಆದರೆ ಇದು ಬೇಡ ಅನ್ನುವಂಥ ಮಾತನ್ನು ಬಿ ಜೆ ಪಿಗರು ಮಾತಾಡ್ತಾ ಇದ್ದಾರೆ. ವಿಜೇಂದ್ರ ಅವರಂತೂ ಇನ್ನೂ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಗುತ್ತಿಗೆದಾರ ನಮ್ಮ ಪಾಂಚಾಳ ಸಚಿನ್ ಪಾಂಚಾಳ ಈ ಭೂತ ಇನ್ನಷ್ಟು ಕಾಂಗ್ರೆಸ್ಸಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೋದು. ಜೊತೆಗೆ ಖರ್ಗೆ ಅವ್ರಿಗೆ ಇನ್ನಷ್ಟು, ಯಾಕಂದರೆ ಈಗಾಗಲೇ ಖರ್ಗೆ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಂಥವ್ರು ಇವತ್ತು ಸೆಂಟ್ರಲ್ದಲ್ಲೇ ಒಬ್ಬ ಈ ನಮ್ಮ ಆಲ್ ಇಂಡಿಯಾ ಈ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಇದ್ದಂಥವ್ರು. ಈಗ ಯಾಕೋ ಇರೋ ಮೊದಲಿನ ಒಂದು ಇದಿಲ್ಲ ಅವರಲ್ಲ. ಬಟ್ ಆದರೂ ತನ್ನ ನಂತರ ತಮ್ಮ ಕುಟುಂಬಕ್ಕೆ ಇದು ಉಳಿಬೇಕಪ್ಪ ಕಲಬುರಗಿ ಅಲ್ಲಿ ತಮ್ಮ ಆಡಳಿತ ಉಳಿಬೇಕು ಅನ್ನೋದು ಒಂದು ಆಸೆ ಯಾರಿಗಾದ್ರು ಇದ್ದೇ ಇರೋದು. ಆ ನೆಲೆಗಟ್ಟಿನಲ್ಲಿ ಅವರು ಈ ವಿಷಯವನ್ನು ಒಂದಿಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಾರಂತ ಹೇಳ್ಬೋದಾಗಿದೆ. ಆದರೆ ಈ ಸೀರಿಯಸ್ ತೆಗೆದುಕೊಂಡ್ರು ಸಹಿತ ಅದನ್ನೇ ಒಂದು ನೆಪ ಇಟ್ಕೊಂಡು ಅಥವಾ ಇನ್ಯಾವುದೋ ಕಾರಣದಿಂದನೋ ವಿಜೇಂದ್ರ ಅವರಾಗಿರ್ಬೋದು ಅಥವಾ ಬಿ ಜೆ ಪಿಗರಾಗಿರ್ಬೋದು ಕಾಂಗ್ರೆಸ್ನ ಪೂರ್ತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟು ಇರೋದಿರಲಿ, ಇವರ ಒಂದು ವಾಗ್ವಾದ ನೋಡಿದಾಗ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯದ ತಿಕ್ಕಾಟ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಒಳಿಸ್ತದ ಇದನ್ನು ಇವರು ಭಾಳ ಸೀರಿಯಸ್ ತೆಗೆದುಕೊಂಡಾರಪ್ಪ ಅಂತ. ಮತ್ತು ಸೀರಿಯಸ್ ತೆಗೆದುಕೊಳ್ಳೋದು ಅಷ್ಟೇ ಸಾಯ್ತದೆ. ಇರಲಿ, ಇದು ಬೀದರ್ ಜಿಲ್ಲೆಯ ಬಾಲ್ಕಿ ಗುತ್ತಿಗೆದಾರ ಸಚಿನ್ ಮಾತ್ರ ಕಾಂಗ್ರೆಸ್ಸಿಗೆ ಈ ತುರ್ತು ಪರಿಸ್ಥಿತಿಯಲ್ಲೇ ಮಗ್ಗಲ ಮುಳ್ಳಾಗಿದ್ದಂತೆ ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ಗಳು ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಇವರ ಅಧಿಕಾರಕ್ಕೆ ಬಂದ ಮೇಲೆ ಮೂಡಾದ ಬಂತು, ನೀವು ನೋಡಿದಿರಿ, ವಾಲ್ಮೀಕಿ ಹಗರಣ ಬಂತು, ಹಾಗೆ ಒಂದರಿಂದ ಹೇಳ್ತಾನೆ ಇದ್ದಾವೆ. ಇವು ಹೇಳೋದನ್ನು ನೋಡಿದಾಗ ಸಹಜವಾಗಿ ಇದು ಕಾಂಗ್ರೆಸ್ ತಪ್ಪು ಮಾಡ್ಲಿಕ್ಕೇನಪ್ಪ, ಇದು ಮೇಲಿನ ಮೇಲೆ ಇಂಥವು ಏನೋ ಹಗರಣಗಳು ಸಿಗ್ತಾ ಇದ್ದಾವೆ ಇವರು ಅಂತ ಅನ್ನುವಂಥ ಮಾತಾಗ್ತದೆ. ಬಟ್ ಇವತ್ತು ವ್ಯವಸ್ಥೆ ಹೇಗಾಗ್ಯದಪ್ಪ ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಇದೆಲ್ಲ ಕಾಮನ್ಪ ಅನ್ನುವಂಥ ಮಾತು, ಇವೆಲ್ಲ ಸಹಜವಾಗಿ ನಡೆಯುವಂಥ ಮಾತು ಕೇಳಿ ಬಂದಂಗೆ ಅನಿಸ್ತಾ ಇದ್ದಾವೆ. ಮತ್ತು ಹಂಗಾದ್ರೆ ಈ ವ್ಯವಸ್ಥೆನ ಅದೇ ರೀತಿ ಅದ. ಯಾರು ಅಧಿಕಾರ ಬಂದಿರ್ತಾರೆ ಅವ್ರ ಪರವಾಗಿ ಪೊಲೀಸರು ಇರ್ತಾರೆ, ಯಾರು ನಾಳೆ ವಿರೋಧ ಪಕ್ಷದವ್ರ ಅಧಿಕಾರ ಬಂದಾಗ ಅವ್ರ ಪರವಾಗಿ ಪೊಲೀಸರು ಇರ್ತಾರೆ. ಹೀಗಾಗಿ ಪೊಲೀಸರು ಅಥವಾ ಇನ್ನುಳಿದ ಅಧಿಕಾರಿಗಳು ಈ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ಗೆದ್ದವರ ಬಾಲ ಬಿಡ್ಕೊಂಡು ಹೋಗುವಂಥವ್ರು ಅನ್ನೋದು ಈ ಘಟನೆಗಳಿಂದ ಕಂಡು ಬರ್ತದೆ. ಆದರೆ ಅದೇನೋ ಕಂಡು ಬಂದರು, ಅದರಲ್ಲೂ ಮುಖ್ಯವಾಗಿ ಅದು ಯಾವುದೋ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಸಚಿನ್ ಅವರು.